ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಬಹುಮುಖ್ಯವಾದಂತ ಭೂಗೋಳಶಾಸ್ತ್ರದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಗಿರಣಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ ಆಗಿರುವಂತದ್ದು. ನಂತರ ಎರಡನೇ ಪ್ರಶ್ನೆ, ಭಾರತದ ಮೊದಲ ಆಧುನಿಕ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಯಾವುದು? ಸರಿಯಾದ ಉತ್ತರ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಆಗಿರುವಂತದ್ದು. ಮೂರನೇ ಪ್ರಶ್ನೆ, ಒಂದೇ ಪ್ರಮಾಣದ ಉಷ್ಣಾಂಶವಿರುವ ಸ್ಥಳಗಳನ್ನು ಸೇರಿಸುವ ರೇಖೆಯನ್ನು ಡ್ಯಾಶ್ ಎಂದು ಕರೆಯುವರು? ಸರಿಯಾದ ಉತ್ತರ ಐಸೋಥರ್ಮ್ ಎಂದು ಕರೆಯಲಾಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ನಂತರ ಈ ಎಕ್ಸಲೆಂಟ್ ಇತಿಹಾಸ ಧಾರವಾಡ ಮತ್ತು ಬೆಂಗಳೂರು ಎಲ್ಲ ಪುಸ್ತಕ ಕೇಂದ್ರ ದೊರೆತೈತೆ ಮತ್ತು ಎಲ್ಲ ಆನ್ಲೈನ್ ಕೇಂದ್ರಗಳು ದೊರೆತೈತೆ ವಿದ್ಯಾರ್ಥಿಗಳೇ. ನೀವು ಕೊಂಡು ಅಧ್ಯಯನ ಮಾಡಿ ವಿವರಣಾತ್ಮಕವಾಗಿರುವಂತದ್ದು KS, OS ಎಲ್ಲದಕ್ಕೂ PC ಇಂದ KS ವರ್ಗು ಎಲ್ಲದಕ್ಕೂ ಸೂಕ್ತವಾದಂತ ನಿಮ್ಮ ಡೌಟ್ಗೆ ಸಮಸ್ಯೆಗೆ ಪರಿಹಾರವಾಗಿರುವಂತಹ ಏಕೈಕ ಪುಸ್ತಕ ಅಂದ್ರೆ ವಿದ್ಯಾರ್ಥಿಗಳೇ ಎಕ್ಸಲೆಂಟ್ ಇತಿಹಾಸ. ನೋಡಿ, ಇದು ಸೋಷಿಯಲ್ ಮೀಡಿಯಾದಾಗಿ ಹೆಚ್ಚು ಇಲ್ಲ ವಿದ್ಯಾರ್ಥಿಗಳೇ. ಪುಸ್ತಕ ನೀವು ಕೊಂಡ್ಕೊಬೇಕಾದ್ರೆ ನೀವು ಒಂದ್ಸರಿ ಒಳಗಡೆ ಒಳ್ಳೆ ವಿಚಾರ ಇದೆ ಇಲ್ವಾ ಅಂತ ನೋಡಿ ವಿದ್ಯಾರ್ಥಿಗಳೇ, ಒಳ್ಳೆ ವಿಚಾರ ಒಳಗೊಂಡಿರುವಂತ ಪುಸ್ತಕವಾಗಿರುವಂತದ್ದು. ನಾಲ್ಕನೇ ಪ್ರಶ್ನೆ, ಒತ್ತಡದ ಪರಿಸ್ಥಿತಿಯನ್ನು ನಕ್ಷೆಯ ಮೇಲೆ ತೋರಿಸುವ ಸಾಧನವೆಂದರೆ ಡ್ಯಾಶ್? ಸರಿಯಾದ ಉತ್ತರ ಸಮಭಾರ ರೇಖೆ. ಐದನೇ ಪ್ರಶ್ನೆ, ವಾತಾವರಣವು ಬಿಸಿಯಾಗುವುದು ಡ್ಯಾಶ್? ಸರಿಯಾದ ಉತ್ತರ ಭೂಮಿಯಿಂದ ಹೊರಸೂಸುವ ವಿಕಿರಣದಿಂದ. ಆರನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಯಾವುದು? ಸರಿಯಾದ ಉತ್ತರ ಲಿಬಿಯಾ ದೇಶದ ಅಜೀಜಿಯಾ. ನಂತರ ಏಳನೇ ಪ್ರಶ್ನೆ, ಭೂಗೋಳಶಾಸ್ತ್ರದ ಪಿತಾಮಹ ಯಾರು? ಸರಿಯಾದ ಉತ್ತರ ಎರಾಟಸ್ತನೀಸ್. ಎಂಟನೇ ಪ್ರಶ್ನೆ, ಆರ್ಥಿಕ ಭೂಗೋಳಶಾಸ್ತ್ರದ ಪಿತಾಮಹ ಯಾರು? ಸರಿಯಾದ ಉತ್ತರ ಜಾರ್ಜ್ ಶಿಶೋಲ್ಮಾ. ಒಂಬತ್ತನೇ ಪ್ರಶ್ನೆ, ಭೂಗೋಳಶಾಸ್ತ್ರದ ಮೊದಲ ಪ್ರಾಧ್ಯಾಪಕರು ಯಾರು? ಸರಿಯಾದ ಉತ್ತರ ಕಾರ್ಲ್ ರಿಟ್ಟರ್ ಅವರು. ವಿದ್ಯಾರ್ಥಿಗಳೇ, ನಂತರ 10ನೇ ಪ್ರಶ್ನೆ, ಕ್ರೋಮೋಸ್ಪಿಯರ್ ನ ಹೊರಭಾಗವನ್ನು ಏನೆಂದು ಕರೆಯುವರು? ಸರಿಯಾದ ಉತ್ತರ ಕರೋನಾ ಎಂದು ಕರೆಯುವರು. 11ನೇ ಪ್ರಶ್ನೆ, ಸೂರ್ಯನಿಗೆ ಹತ್ತಿರ ಇರುವ ನಕ್ಷತ್ರ ಯಾವುದು? ಸರಿಯಾದ ಉತ್ತರ ಪ್ರಾಕ್ಸಿಮಾ ಸೆಂಟಾರಿ. 12ನೇ ಪ್ರಶ್ನೆ, ಸೂರ್ಯನಿಗೆ ಸಮೀಪ ಇರುವ ಗ್ರಹ ಯಾವುದು? ಸರಿಯಾದ ಉತ್ತರ ಬುಧ ಗ್ರಹ ಆಗಿರುವಂತದ್ದು ವಿದ್ಯಾರ್ಥಿಗಳೇ. ನಂತರ 13ನೇ ಪ್ರಶ್ನೆ, ಚಂದ್ರನನ್ನು ಅಧ್ಯಯನ ಮಾಡಲು ಹೋದ 3ನೇ ರಾಕೆಟ್ ಯಾವುದು? ಸರಿಯಾದ ಉತ್ತರ ಅಮೆರಿಕಾದ ಅಪೋಲೋ 8 1968ರಲ್ಲಿ ವಿದ್ಯಾರ್ಥಿಗಳೇ. ಅಮೆರಿಕಾದ ಅಪೋಲೋ 8 1968ರಲ್ಲಿ. 14ನೇ ಪ್ರಶ್ನೆ, ಚಂದ್ರನನ್ನು ಪೂರ್ತಿಯಾಗಿ ಒಂದು ಸುತ್ತು ಪರಿಭ್ರಮಿಸಿದ ಪ್ರಥಮ ಮಾನವರಹಿತ ನೌಕೆ ಯಾವುದು? ಸರಿಯಾದ ಉತ್ತರ ಲುನಾರ್ 10 ಎಂಬುದು ವಿದ್ಯಾರ್ಥಿಗಳೇ. ನಂತರ 15ನೇ ಪ್ರಶ್ನೆ, ನೋವಾ ಎಂದರೆ ಡ್ಯಾಶ್? ಸರಿಯಾದ ಉತ್ತರ ನಕ್ಷತ್ರದ ತೀವ್ರ ಪ್ರಜ್ವಲಿಕೆಯ ಹಂತ ಎಂದರ್ಥ. ನಂತರ 16ನೇ ಪ್ರಶ್ನೆ, ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶದ ನಡುವೆ ಎಷ್ಟು ಕಿಲೋಮೀಟರ್ ಅಂತರವಿದೆ? ಸರಿಯಾದ ಉತ್ತರ 111 ಕಿಲೋಮೀಟರ್. 17ನೇ ಪ್ರಶ್ನೆ, ನೈಜೀರಿಯಾದಲ್ಲಿ ಸೋಮವಾರವಿದ್ದಾಗ ಅಲಾಸ್ಕಾದಲ್ಲಿ ಯಾವ ವಾರ ಇರುತ್ತದೆ? ಸರಿಯಾದ ಉತ್ತರ ಭಾನುವಾರ. 18ನೇ ಪ್ರಶ್ನೆ, ಋತುಮಾನಗಳು ಸಂಭವಿಸಲು ಮುಖ್ಯ ಕಾರಣವೇನು? ಸರಿಯಾದ ಉತ್ತರ ಭೂಮಿಯು ತನ್ನ ಕಕ್ಷಕ್ಕೆ ಓರೆಯಾಗಿದ್ದುಕೊಂಡು ಪರಿಭ್ರಮಿಸುವುದು. ನಂತರ ವಿದ್ಯಾರ್ಥಿಗಳೇ 19ನೇ ಪ್ರಶ್ನೆ, ಭೂಮಿಯ ದೈನಿಕ ಚಲನೆಯ ಅವಧಿ ಎಷ್ಟು? ಸರಿಯಾದ ಉತ್ತರ 23 ಗಂಟೆ 56 ನಿಮಿಷ 4.9 ಸೆಕೆಂಡ್ಸ್ ವಿದ್ಯಾರ್ಥಿಗಳೇ. ನೋಡಿ, 23 ಗಂಟೆ 56 ನಿಮಿಷ 4.9 ಸೆಕೆಂಡ್ಸ್. 20ನೇ ಪ್ರಶ್ನೆ, ಫೆಬ್ರವರಿ 29ರಂದು ಜನಿಸಿದ ಭಾರತದ ಏಕೈಕ ಮಾಜಿ ಪ್ರಧಾನಮಂತ್ರಿಗಳು ಯಾರು? ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಅವರು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಇದಿಷ್ಟು ಸಹ ಈ ಒಂದು ಭೂಗೋಳಶಾಸ್ತ್ರದ ಒಂದು ಪ್ರಶ್ನೆ ಉತ್ತರಗಳೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೆ ಒಂದು ವಿಚಾರದ ಪ್ರಶ್ನೆ ಮತ್ತು ಉತ್ತರಗಳನ್ನು ಬರ್ತೇನೆ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಥ್ಯಾಂಕ್ ಯು.